ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದೆಲ್ಲ ಹೇಳಕ್ಕೆ ಬರಲ್ಲ ಸರ್. ಏನು ಅನ್ನಿಸ್ತಿದೆ ಅಂದರೆ ಗೈಸ್, ಇವಳು ನೆಮ್ಮದಿಯಾಗಿ ಇಡ್ಲಿ ತಿನ್ನೋಕ್ಕೂ ಬಿಡ್ತಾ ಇಲ್ಲ ಅನ್ನಿಸ್ತಿದೆ. ಎಲ್ಲೋದ್ರೂ ಬಿಡಲ್ಲ. ಎಲ್ಲ ಕಡೆ ವೀಡಿಯೋ ಮಾಡ್ಕೊಂಡು ಸಾಯ್ತಾಳೆ ಗೈಸ್. ಎಲ್ಲೋಗ್ತಿದ್ದೀವಿ ಇವತ್ತು? ನಾವಿವತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಓಕೆ, ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಇದ್ದಾರೆ. ಹಾಯ್ ಗೈಸ್, ಎಲ್ಲೋಗ್ತಿದ್ದೀವಿ ರಶ್ಮಿ? ಮಾದೇಶ್ವರ ಬೆಟ್ಟ. ಗೈಸ್ ಕರೆಕ್ಟಾಗಿ ಇಡ್ಲಿ ಕೂಡ ತಿನ್ಸಕ್ಕೆ ಬರಲ್ಲ ಗೈಸ್. ಗೈಸ್ ಇವಳು ರೈಟ್ ಆ್ಯಂಗಲಲ್ಲಿ ಇಲ್ಲ ಅದಕ್ಕೆ ಏನೇನೋ ಮಾತಾಡ್ತಾರೆ ಗೈಸ್. ಏನು ಮಾಡಿ ಐ ಮೀನ್ ಇವು ನೋಡಿ ಗೈಸ್, ಬಿಲ್ಡಪ್ ಕೊಡ್ತಿದ್ದಾರೆ. ಗೈಸ್ ತಿನ್ನಲ್ಲ ಅನ್ನೋದು ತಗೋಬೇಕಾದ್ರೆ ಆಮೇಲೆ ನೋಡಿದ್ರೆ ದನ ತಿನ್ನೋದು ನಮಗೂ ಬಿಡಲ್ಲ ಗೈಸ್ ತಿನ್ನೋಕ್ಕೆ. ಆ ಥರ ತಿನ್ನೋದು ಇಲ್ಲ ಗೈಸ್. ಅವಳು ತಿನ್ನಿಸ್ತಾ ಇರೋದಕ್ಕೆ ನಾನು ತಿಂತಾ ಇರೋದು. ಬರೀ ಸುಳ್ಳು ಹೇಳ್ತಾಳೆ. ಇಲ್ಲ ಗೈಸ್, ದಪ್ಪ ಇದ್ದಾರೆ ನೋಡಿ. ಅದು ಮ್ಯಾಟರ್ ಆಗಲ್ಲ ಗೈಸ್. ಆ್ಯಕ್ಚುಲಿ ಸಣ್ಣ ಇರೋರೇ ಜಾಸ್ತಿ ತಿನ್ನೋದು. ಬರೀ ತಿಂದು ಹಿಂಗಿದ್ದಾಳೆ ಗೈಸ್. ನಾನು ತಿಂದೆ ಹಿಂಗಿದ್ದೀನಿ. ನಾನು ತಿನ್ನೋದು ನಾನು ತಿಂದೆ ಇವಳಿಗೆ ತಿನ್ನಿಸ್ತಾ ಇದ್ದೀನಿ ಅವಾಗಿಂದ. ಇಂಥ ತಂಗಿ ಎಲ್ಲಿ ಸಿಗ್ತಾರೆ ಯಪ್ಪ. ಕ್ಯಾಮ್ರಾ ಗೈಸ್ ತಿನ್ನಿಸ್ಬಿಟ್ಟು ಕೈ ತೊಳ್ಕೊತಾ ಇದ್ದೀನಿ. ಎಷ್ಟು ಗಲೀಜ್ ಅಂತ ಅಂದರೆ ಎಲ್ಲಿ ಕೈಗಳು ನೋಡಿ ಗೈಸ್, ಎಲ್ಲ ಹ್ಯಾಂಡ್ ವಾಶ್ ಮಾಡಿರ್ತಾರೆ ನೋಡಿ. ಅಸಹ್ಯ ಸಾಕು ಬಿಡಿ. ರಾಕ್ ಪೇಪರ್ ಸೀಸರ್. ಇವಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನಾವಿವತ್ತು ಮಾದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಇವರಿಬ್ಬರನ್ನು ಕರ್ಕೊಂಡು ಬಂದಿದ್ದೀವಿ. ಹಾಯ್ ಗೈಸ್. ಏನು ಪರ್ಫೆಕ್ಟ್ ಟೈಮಿಂಗ್ಸ್ ಅಂದರೆ ಇವಳ್ದು 2 ಗಂಟೆಗೆ ರೂಮ್ ಬುಕ್ ಮಾಡಿ 11 ಗಂಟೆ ಕರ್ಕೊಬಂದು ಕೂರಿಸಿದ್ದಳು. ನೋಡಿ ಗೈಸ್, ಯಾವಾಗ್ಲೂ ಲೈಫಲ್ಲಿ ಮುಂದೆ ಇರಬೇಕು. ಸರಿ, ಬೇಗ ಇರು. ಇನ್ನು 4 hours ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬನ್ನಿ ನನ್ನ ಫ್ರೆಂಡ್ಸ್ನ ಕೇಳೋಣ. ಏನಾದರೂ ಮಾತಾಡ್ಬೋ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಈ 4 hours ಗ್ಯಾಪಲ್ಲಿ ನಮ್ಮ ಪಕ್ಕ ರಶ್ಮಿ ಅಂತ ಒಬ್ಬರು ಕೂತಿದ್ದಾರೆ ನೋಡಿ. ಅವರು ತುಂಬ ದಪ್ಪ ಇದ್ದಾರೆ. ಇವ್ರು ಹೆಂಗೆ ಇಷ್ಟು ದಪ್ಪ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಅವ್ರನ್ನ ಕೇಳೋಣ ಬನ್ನಿ, ಅವ್ರು ಹೆಂಗೆ ಇಷ್ಟು ದಪ್ಪ ಇದ್ದಾರೆ ಅಂತ, ಅವ್ರ ಸೀಕ್ರೆಟ್ ಏನು ಅಂತ ಕೇಳೋಣ. ರಶ್ಮಿ ಅವರೇ ಮಾತಾಡಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಇಲ್ಲಿ ಸ್ವಲ್ಪ ಹೇಳಿ ಟಿಪ್ಸ್. ಟಾಪ್ ಸೀಕ್ರೆಟ್ ಹಂಗೆಲ್ಲ ಹೇಳ್ಬಾರ್ದು. ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ಗೊತ್ತಾಗಲಿ. ತುಂಬ ಜನ ಸಣ್ಣ ಇದ್ದಾರೆ ಅಂತ, ದಪ್ಪ ಆಗಬೇಕಂತ ನಿಲ್ತಾರೆ ಅಂತ ಹೇಳಿ. ಟಾಪ್ ಸೀಕ್ರೆಟ್ ಹಂಗೆಲ್ಲ ಹೇಳೋಕ್ಕಾಗಲ್ಲ ನೋಡಿ ಗೈಸ್, ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಡ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಜನಗಳು ಹೀಗೆ ಏನು ಸೀಕ್ರೆಟ್ಸ್ ಬಿಟ್ಕೊಡಲ್ಲ. ಇಟ್ಸ್ ಓಕೆ, ವಿ ಕಾಂಟ್ ಡೂ ಎನಿಥಿಂಗ್. ಹೀರೋಯಿನ್ ಹಾಯ್. ಬಟ್ ಅಷ್ಟೊಂದು ಮಾಡಿದ ಸರಿ. ನೋಡಿ ಗೈಸ್, ರಶ್ಮಿಗೆ ಹೇರ್ ಕಟ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಹೇರ್ ಕಟ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಎಷ್ಟು ಬಿಸಿಲಿದೆ ಅಂತ ಅಂದರೆ ಮಾದೇಶ್ವರ ಬೆಟ್ಟದಲ್ಲಿ ತುಂಬ ಬಿಸಿಲಿದೆ ಗೈಸ್. ಏನು ಹೇಳ್ತಿದ್ದಾರೆ ಈಗ? ಏನು ಹೇಳೋಕ್ಕಾಗ್ತಿಲ್ಲ. ತುಂಬ ನಿದ್ದೆ ಬರುತ್ತಿದೆ, ಮಲ್ಕೊಬೇಕು. ಇಲ್ಲಿ ನೋಡಿ ಗೈಸ್, ಇವಳೊಬ್ಳು ಸೆಲ್ಫಿ ತೊಗೊತಿದ್ದಾಳೆ. ಇವಳೊಬ್ಳು ಫೋನ್ ಯೂಸ್ ಮಾಡ್ತಾ ಇದ್ದಾಳೆ ಗೈಸ್. ಇವಳೊಬ್ಳು ವಿಡಿಯೋ ಮಾಡ್ಕೊಂಡು ನನ್ನ ಪ್ರಾಣ ತಿಂತಾಳೆ. ರಿಂಗ್ ಹಾಕೊಂಡಿದ್ಯಾ, ಹೊಡಿದ್ರೆ ಸರಿಯಾಗಿ ನೋಡು. ಸರ್ ಕರೆಕ್ಟಾಗಿ ಆಯಿತು. ಯಾವ ಇಲ್ಬಾ ಮುಂದೆ. ನೀನು ಹಂಗೆ ಹೇಳ್ಕೊಂಡು. ಆಯ್ತು, ಸರಿಯಾಗಿ ಕೊಡ್ತೀನಿ. ಕಪ್ಪಿ ಹೊಡಿತಾಳೆ ಜೋರಾಗಿ. ನೋಡ್ಕೊಂಬಿಟ್ಲು, ಕಲ್ತ್ಕೊಬಿಟ್ಲು ಗೈಸ್. ನಾನು ಮುಂದೆ ಕೂತ್ಕೊಂಡಿದ್ದೀನಿ ಜಾಸ್ತಿ. ಮುಂದೆ ಬಾ. ಟಚ್ ಆಯ್ತು.
ರಿವೆಂಜ್ ತಗೊಂತಾಳೆ ನೋಡಿ ಗೈಸ್ ಇವಾಗ. ಲೇ ಹಿಂಗೆ ಹಿಡ್ಬಿಡು, ಇಲ್ಲಿ ತಾನೇ ಹಿಡಿಬೇಕಾಗಿರೋದು, ನಾನು ಇಲ್ಲಿ ಹಿಡಿತಿದ್ದಿದ್ದು. ಸರಿ ಎಸ್ ಶಿಟ್ ಬೇಬಿ ಕರೆಕ್ಟಾಗಿ ಕಾಯಿಸೆ. ಗರ್ಲ್ಸ್ ದರ್ಶನ ಎಲ್ಲ ಹೇಗಿತ್ತು? ಗೈಸ್ ಮಹದೇಶ್ವರ ಬೆಟ್ಟದಲ್ಲಿ ಎಷ್ಟು ಬೇಗ ಫಸ್ಟ್ ಟೈಮ್ ದರ್ಶನ ಆಯಿತು ಅಂದರೆ ಒಂದು 5 ಮಿನಿಟ್ಸ್ ಅಷ್ಟೇ. ತುಂಬ ಬೇಗ ದರ್ಶನ ಅಷ್ಟೇ ಗೈಸ್. ಅವಳೆ ಎಲ್ಲನೂ ಹೇಳ್ಬಿಟ್ಲು, ನಂದೇನೂ ಇಲ್ಲ. ಇವಾಗ ಚಿನ್ನದ ತೇರು ಮಾಡಿಸ್ಬೇಕು ಅಂತ ಟೆಂಪಲ್ 7 ತನಕ ವೆಯ್ಟ್ ಮಾಡಬೇಕು, ಅದಕ್ಕೆ ತಳ್ಳಿ ಬಿಡು. ಕಳ್ಸ ಬಿಡಿಸ್ಬಾರ್ದು. ಕಳ್ಸ ನಾನು ಹಿಡ್ಕತ್ತೀನಿ, ನೀನು ಹಿಡ್ಕೊಳ್ಳ.